ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಗೌರಿಗದ್ದೆ ಅವಧೂತ ವಿನಯ್ ಗುರೂಜಿ ಬಗ್ಗೆ ನಿಮ್ಗೆ ಹಲವು ವಿಚಾರಗಳು ಗೊತ್ತಿರಬಹುದು. ಅದರಲ್ಲೂ ಬಿಜೆಪಿ ಶಾಸಕ ಎಂಪಿ ರೇಣುಕಾಚಾರ್ಯರ ತಮ್ಮನ ಮಗ ಚಂದ್ರಶೇಖರ್ ಅನುಮಾನಾಸ್ಪದ ಸಾವಿನ ಬಳಿಕವಂತೂ ವಿನಯ್ ಗುರೂಜಿ ಹಂಗಂತೆ ಹಿಂಗಂತೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಹಾಗಿದ್ರೆ ಯಾರು ಈ ವಿನಯ್ ಗುರೂಜಿ? ಇವರ ಹಿನ್ನೆಲೆ ಏನು? ದೊಡ್ಡ ದೊಡ್ಡ ರಾಜಕಾರಣಿಗಳು ಇವರ ಬಳಿ ಹೋಗೋದ್ಯಾಕೆ ಗೊತ್ತಾ? ಇವರ ಮೇಲಿರೋ ಆರೋಪಗಳೇನು, ವಿವಾದಗಳೇನು, ಎಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಯಾರು ಈ ವಿನಯ್ ಗುರೂಜಿ? ಫ್ರೆಂಡ್ಸ್, ಅವಧೂತ ವಿನಯ್ ಗುರೂಜಿ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಹರಿಹರಪುರ ಬಳಿ ಗೌರಿಗದ್ದೆ ಎಂಬಲ್ಲಿ ಸ್ವರ್ಣ ಪೀಠಿಕೇಶ್ವರಿ ಆಶ್ರಮ ಹೊಂದಿದ್ದಾರೆ. ಇವರು ಇರೋದು ಇಲ್ಲೇ. ಅಂದ್ಹಾಗೆ ಇವರು ಹುಟ್ಟಿದ್ದು ಆಗಸ್ಟ್ 24ರಂದು. ಆದ್ರೆ ಯಾವ ವರ್ಷ ಅನ್ನೋ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. ಕೆಲವೊಂದು ಕಡೆ 1990-91 ಅಂತಿದ್ರೆ, ಇನ್ನು ಕೆಲವೊಂದು ಕಡೆ 1988 ಅಂತಿದೆ. ಒಟ್ನಲ್ಲಿ ಈಗ ಇವರಿಗೆ 32-35 ವರ್ಷ ವಯಸ್ಸು ಅನ್ಬೋದು. ಇವರ ತಂದೆ ಹೆಸರು ಶಿವಪ್ಪ, ತಾಯಿ ಗೀತಾ. ಪೋಷಕರಿಬ್ರು ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು. ಈಗ ನಿವೃತ್ತರಾಗಿದ್ದಾರೆ. ಇಂತಹ ವಿನಯ್ ಗುರೂಜಿ ಕೊಪ್ಪದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಪಡೆದ್ರು. ನಂತರ ಶೃಂಗೇರಿಯಲ್ಲಿ PUC ಓದಿದ್ರು. ಬಳಿಕ ಚಿಕ್ಕಮಗಳೂರಿನಲ್ಲಿ ಇಂಜಿನಿಯರಿಂಗ್ ಮಾಡಬೇಕು ಅಂದುಕೊಂಡ್ರು. ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯಗೆ ಹೋದಾಗ ವೆಂಕಟಾಚಲ ಅವಧೂತರನ್ನ ಭೇಟಿಯಾದ್ರು. ಅವರ ಮಾತಿನಿಂದ ಪ್ರಭಾವಿತರಾದ್ರು. ಒಂದ್ ರೀತಿ ಜ್ಞಾನೋದಯ ಆದಂತಾಯ್ತು. ಕೊನೆಗೆ ಸುಳ್ಯದಲ್ಲೇ ಇಂಜಿನಿಯರಿಂಗ್ ಓದಿದ್ರು. ವಿದ್ಯಾಭ್ಯಾಸ ಮುಗಿದ ಬಳಿಕ ಸ್ವಲ್ಪ ಕಾಲ ಇಂಜಿನಿಯರ್ ಆಗಿ ಕೆಲಸ ಮಾಡಿದ್ರು. ಆಮೇಲೆ ತೀರ್ಥಹಳ್ಳಿಯಲ್ಲಿ 2 ವರ್ಷ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡಿದ್ರು. ನಂತರ ತಮ್ಮ ಜೀವನವನ್ನ ಆಧ್ಯಾತ್ಮಕ್ಕೆ ಮೀಸಲಿಟ್ರು. ಆರಂಭದಲ್ಲಿ ಗಾಂಧಿ ವಿರೋಧಿ, ಈಗ ಗಾಂಧಿಯೇ ಇವರ ಗುರು. ಹೌದು ಫ್ರೆಂಡ್ಸ್, ವಿನಯ್ ಗುರೂಜಿ ಆರಂಭದಲ್ಲಿ ಗಾಂಧೀಜಿಯನ್ನ ವಿರೋಧಿಸುತ್ತಿದ್ರು. ಗಾಂಧೀಜಿಯಿಂದ ಸಿಕ್ಕಿದ್ದು ಹೇಡಿತನದ ಸ್ವಾತಂತ್ರ್ಯ. ಅದಕ್ಕಿಂತ ಮೊದಲೇ ಯುದ್ಧ ಮಾಡಿ ಸ್ವಾತಂತ್ರ್ಯ ಪಡಿಬಹುದಿತ್ತು ಅಂತ ಗಾಂಧೀಜಿಯ ವಿಚಾರಧಾರೆಗಳನ್ನ ಟೀಕಿಸುತ್ತಿದ್ರು. ಆದ್ರೆ ತಮ್ಮ ಗುರುಗಳು ಹೇಳಿದ ಬಳಿಕ ಗಾಂಧಿಯ ತತ್ವಗಳಿಂದ ಪ್ರಭಾವಿತರಾದ್ರು. ಗಾಂಧೀಜಿ ಮತ್ತು ದತ್ತಾತ್ರೇಯರನ್ನ ತಮ್ಮ ಗುರುಗಳಾಗಿ ಸ್ವೀಕರಿಸಿದ್ರು. ಜೊತೆಗೆ ಚಂದ್ರಶೇಖರ್ ಭಾರತಿ, ವೆಂಕಟಾಚಲ ಅವಧೂತರು, ಬಸವಣ್ಣ, ಅಲ್ಲಮ ಪ್ರಭು ಮುಂತಾದವರಿಂದಲೂ ಪ್ರಭಾವಿತರಾಗಿದ್ದಾರೆ ಅವಧೂತ ವಿನಯ್ ಗುರೂಜಿ. ಅವಧೂತ ಅಂದ್ರೆ ಏನು? ಫ್ರೆಂಡ್ಸ್, ಒಂದ್ಸಲ ಮಾಧ್ಯಮದವರು ವಿನಯ್ ಗುರೂಜಿಯನ್ನ ನೀವ್ಯಾರು ಅಂತ ಕೇಳಿದಾಗ ಆಧ್ಯಾತ್ಮದ ಭಾಷೆಯಲ್ಲೇ ಮಾತನಾಡಿದ ಅವರು, ನಾನು ಸತ್ಯವನ್ನ ಹುಡುಕುತ್ತಿರುವವನು, ಸತ್ಯದ ಅನುಭವ ಆದವನು ಎಂದಿದ್ರು. ಇನ್ನು ಇವರಿಗೆ ಅವಧೂತ ಅಂತ ಮೊದಲಿಗೆ ಕರೆದಿದ್ದು ವೆಂಕಟಾಚಲ ಅವಧೂತರಂತೆ. ಹಾಗಿದ್ರೆ ಅವಧೂತ ಅಂದ್ರೆ ಏನು ಅನ್ನೋದಕ್ಕೆ ವಿನಯ್ ಗುರೂಜಿ ಉತ್ತರ ಕೊಟ್ಟಿದ್ದಾರೆ. ಸತ್ಯದ ದೀಕ್ಷೆ ತಗೊಂಡಿರುವ, ಕಾವಿಯನ್ನ ಧರಿಸದ ವ್ಯಕ್ತಿಯೇ ಅವಧೂತರಂತೆ. ಇಂಥ ಅವಧೂತರು ಅಘೋರಿಗಳು ಮತ್ತು ನಾಥ ಪಂಥದವರಿಗೆ ಪರಮಹಂಸ ಸನ್ಯಾಸದ ನಿಯಮ ಒಳಪಡೋದಿಲ್ಲ. ಇವರು ಭಸ್ಮ ಹಚ್ಚಲ್ಲ, ರುದ್ರಾಕ್ಷಿ ಧರಿಸೋಲ್ಲ ಅಂತಾರೆ ವಿನಯ್ ಗುರೂಜಿ. ದೊಡ್ಡ ದೊಡ್ಡವರೇ ಇವರ ಫಾಲೋವರ್ಸ್. ಇವರು ಹೇಳಿದ ಭವಿಷ್ಯಗಳೇನು ಗೊತ್ತಾ? ಫ್ರೆಂಡ್ಸ್, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಗಾದೆ ಮಾತಿದೆ. ಆದ್ರೀಗ ರಾಜಕಾರಣಿಗಳಿಗೆ ಸಂಕಟ ಬಂದ್ರೆ ವಿನಯ್ ಗುರೂಜಿ ಅನ್ನೋ ಥರ ಆಗಿದೆ. ಮಾಜಿ ಪ್ರಧಾನಿ ದೇವೇಗೌಡರಿಂದ ಹಿಡಿದು ಕುಮಾರಸ್ವಾಮಿ, ಯಡಿಯೂರಪ್ಪ, DK ಶಿವಕುಮಾರ್ ಸೇರಿದಂತೆ ದೊಡ್ಡ ದೊಡ್ಡ ರಾಜಕಾರಣಿಗಳೇ ಇವರ ಅನುಯಾಯಿಗಳಾಗಿದ್ದಾರೆ. ಇದಕ್ಕೆ ಕಾರಣ ಇವರು ಹೇಳೋ ಭವಿಷ್ಯ ನಿಜ ಆಗುತ್ತೆ ಅನ್ನೋದು. ಅಂದ್ಹಾಗೆ ಇದೆಲ್ಲ ಶುರುವಾಗೋದು 2018ರಲ್ಲಿ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಬಂದು ಕುಮಾರಸ್ವಾಮಿ CM ಆದಾಗ. ಅಂದ್ಹಾಗೆ ಕುಮಾರಸ್ವಾಮಿ CM ಆಗ್ತಾರೆ ಅಂತ 2016ರಲ್ಲೇ ವಿನಯ್ ಗುರೂಜಿ ಭವಿಷ್ಯ ನುಡಿದಿದ್ರಂತೆ. ಇದು ನಿಜ ಆಗಿದ್ದಕ್ಕೆ ಗುರೂಜಿಯನ್ನ ಮನೆಗೆ ಕರೆಸಿದ್ದ ದೇವೇಗೌಡರು ತಮ್ಮ ಮೊಮ್ಮಗನ ವಯಸ್ಸಿನ ವಿನಯ್ ಗುರೂಜಿಗೆ ಪಾದಪೂಜೆ ಮಾಡಿದ್ರು. 2016ರಲ್ಲೇ ಇನ್ನೊಂದು ಘಟನೆ ನಡೆಯಿತು. ಮಾಸ್ತಿಗುಡಿ ಚಿತ್ರದ ಶೂಟಿಂಗ್ ವೇಳೆ ದುರಂತ ನಡೆದು ಕನ್ನಡದ ಉದಯೋನ್ಮುಖ ನಟರಾದ ಅನಿಲ್ ಮತ್ತು ಉದಯ್ ಮೃತಪಟ್ರು. ಅಂದ್ಹಾಗೆ ಈ ಘಟನೆ ನಡೆಯೋಕು ಸ್ವಲ್ಪ ಮುಂಚೆ ವಿನಯ್ ಗುರೂಜಿ ಇಲ್ಲೇನೋ ಸರಿ ಇಲ್ಲ ಅಂತ ಹೇಳಿ ಹೋಗಿದ್ರಂತೆ. ಕೊನೆಗೆ ಅದೇ ಥರ ಆಯ್ತು. 2019ರಲ್ಲಿ ಕೆಫೆ ಕಾಫಿ ಡೇ ಮಾಲೀಕ VG ಸಿದ್ಧಾರ್ಥ್ ನಾಪತ್ತೆಯಾದಾಗ ಅವರ ಕುಟುಂಬಸ್ಥರು ವಿನಯ್ ಗುರೂಜಿ ಬಳಿ ಭವಿಷ್ಯ ಕೇಳಿದ್ರಂತೆ.
ಆಗ ನಂಗೆ ನೀರು ಬಿಟ್ಟು ಬೇರೇನೂ ಕಾಣಿಸ್ತಿಲ್ಲ ಅಂದಿದ್ರಂತೆ ಗುರುಜಿ. ಕೊನೆಗೆ ಸಿದ್ಧಾರ್ಥ್ ನೇತ್ರಾವತಿ ನದಿಯಲ್ಲಿ ಶವವಾಗಿ ಪತ್ತೆಯಾಗಿದ್ರು. ಹೀಗೆ ಮಹತ್ವದ ಬೆಳವಣಿಗೆ ನಡೆದಾಗ, ಸಂಕಷ್ಟ ಎದುರಾದಾಗ ಗಣ್ಯರು, ರಾಜಕಾರಣಿಗಳು ವಿನಯ್ ಗುರೂಜಿ ಬಳಿಗೆ ಹೋಗ್ತಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ಡಿ.ಕೆ. ಶಿವಕುಮಾರ್ ಮಗಳಿಗೆ ಕಂಕಣ ಭಾಗ್ಯ ಕೂಡಿ ಬರಲು ವಿನಯ್ ಗುರೂಜಿಯೇ ಕಾರಣ ಎನ್ನಲಾಗುತ್ತೆ. ಅಲ್ಲದೆ ನಿಖಿಲ್ ಕುಮಾರಸ್ವಾಮಿಗೆ ಗಂಡು ಮಗು ಜನಿಸಲಿದೆ. ನಿಖಿಲ್ MLA ಆಗಲಿದ್ದಾರೆ ಅಂತಾನು 2021ರಲ್ಲಿ ಭವಿಷ್ಯ ನುಡಿದಿದ್ರು. ವಿನಯ್ ಗುರೂಜಿಯ ವಿವಾದಗಳು, ಇವರ ಮೇಲಿದೆ ಹಲವು ಆರೋಪ. ಹೌದು ಫ್ರೆಂಡ್ಸ್, ಅವಧೂತ ವಿನಯ್ ಗುರೂಜಿ ಆಗಾಗ ವಿವಾದಗಳಿಂದಲೂ ಸುದ್ದಿಯಾಗ್ತಾ ಇರ್ತಾರೆ. 2019ರಲ್ಲಿ ಭೂತಾರಾಧನೆ ಮತ್ತು ನಾಗಾರಾಧನೆ ಬಗ್ಗೆ ಇವರು ಆಡಿದ ಮಾತು ವಿವಾದಕ್ಕೆ ಕಾರಣವಾಗಿತ್ತು. ತುಳುನಾಡಿನ ಭೂತಗಳು ಬ್ರಾಹ್ಮಣರ ಮನೆಯಲ್ಲಿ ಇಡ್ಲಿ ಸಾಂಬಾರ್ ಸ್ವೀಕರಿಸಿದ್ರೆ ಶೆಟ್ರ ಮನೆಯಲ್ಲಿ ಕೋಳಿ ಸ್ವೀಕಾರ ಮಾಡ್ತಾವೆ. ಇದೇನು ಭೂತಗಳಲ್ಲೂ ತಾರತಮ್ಯ ಇದೆಯಾ ಅಂತ ಹೇಳಿದ್ರು. ಅಲ್ಲದೆ ನಾಗಪಾತ್ರಿಗಳು ಮುಖಕ್ಕೆ ಹಿಂಗಾರ ಲೇಪಿಸಿಕೊಂಡು ಹೊರಳಾಡುತ್ತಾರೆ. ಅದನ್ನ ನೋಡಲು ಒಂದಷ್ಟು ಜನ ಸೇರ್ತಾರೆ. ಆ ಹಿಂಗಾರ ಬೆಳೆಯಲು ರೈತ 6 ತಿಂಗಳು ಬೆವರು ಹರಿಸ್ತಾನೆ. ಕೆಲವರು ನಾಗಮಂಡಲಕ್ಕಾಗಿ 2-3 ಕೋಟಿ ಖರ್ಚು ಮಾಡ್ತಾರೆ. ಆ ದುಡ್ಡಲ್ಲಿ ಒಳ್ಳೆ ರಸ್ತೆ ಮಾಡಿಸಬಹುದು ಅಂತೆಲ್ಲ ಹೇಳಿದ್ರು. ವಿನಯ್ ಗುರೂಜಿಯ ಈ ಹೇಳಿಕೆ ಕರಾವಳಿ ಭಾಗದಲ್ಲಿ ಭಾರಿ ಆಕ್ರೋಶಕ್ಕೆ ಎಡೆಮಾಡಿಕೊಟ್ಟಿತ್ತು. 2019ರಲ್ಲೇ ಮತ್ತೊಂದು ಸಲ ಕಿಚ್ಚ ಸುದೀಪ್ ಬಗ್ಗೆ ವಿನಯ್ ಗುರೂಜಿ ಆಡಿದ ಮಾತುಗಳು ವಿವಾದ ಆಗಿತ್ತು. ಹೆಬ್ಬುಲಿಯಂತೆ ಮಾಣಿಕ್ಯ ಅಂತೆ, ನಿಜವಾದ ಹೆಬ್ಬುಲಿ ಬಂದ್ರೆ ಸುದೀಪ್ ಅಲ್ಲಿ ನಿಲ್ತಾನ ಅಂತ ಕೇಳಿದ್ರು ವಿನಯ್ ಗುರೂಜಿ. ಅಲ್ಲದೆ ಸುದೀಪ್ ಅಭಿಮಾನಿ ಮೇಲೆ ವಿನಯ್ ಗುರೂಜಿ ಬೆಂಬಲಿಗರು ಹಲ್ಲೆ ಮಾಡಿದ ವಿಚಾರಕ್ಕೆ ಕೇಸ್ ದಾಖಲಾಗಿತ್ತು. 2019ರಲ್ಲಿ ರಸ್ತೆಯೊಂದಕ್ಕೆ ವಿನಯ್ ಗುರೂಜಿ ಹೆಸರಿಟ್ಟ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ನಡೆ ವಿವಾದ ಆಗಿತ್ತು. 2020ರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಮದುವೆಯೊಂದರಲ್ಲಿ ಪ್ರಸಾದ ಅಂತ ಹೇಳಿ ಬಲವಂತವಾಗಿ ವಿನಯ್ ಗುರೂಜಿಯ ಎಂಜಲು ತಿನ್ನುವಂತೆ ಮಾಡಿದ್ರು ಅಂತ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ರಘು ಆಚಾರ್ ಸಿಟ್ಟಿಗೆದ್ದಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ವಿನಯ್ ಗುರೂಜಿ, ಗುರುಗಳು ಊಟ ಮಾಡಿದ ಬಳಿಕ ಉಳಿದ ಊಟವನ್ನ ಭಕ್ತರು ಪ್ರಸಾದವಾಗಿ ಸ್ವೀಕರಿಸುವ ಪದ್ಧತಿ ಲಿಂಗಾಯತರಲ್ಲಿದೆ. ನಾನು ಊಟ ಮಾಡಿದ ಮೇಲೆ ತಟ್ಟೆ ಲೋಟ ಎಲ್ಲಿಟ್ಟಿದ್ದೆ ಅಂತ ನೋಡೋಕೆ ಆಗಲ್ಲ. ನನ್ನ ಗಮನಕ್ಕೆ ಈ ವಿಚಾರ ಬಂದಿದ್ರೆ ಗಾಂಧಿವಾದ ತರ ಖಂಡಿಸುತ್ತಿದ್ದೆ ಎಂದಿದ್ರು. 2020ರಲ್ಲಿ ಹುಲಿ ಚರ್ಮದ ಮೇಲೆ ವಿನಯ್ ಗುರೂಜಿ ಕೂತಿದ್ದ ಫೋಟೋ ವೈರಲ್ ಆಗಿ ಸುದ್ದಿಯಾಗಿತ್ತು. ಗೌರಿಗದ್ದೆ ಆಶ್ರಮಕ್ಕೆ ಹುಲಿ ಚರ್ಮ ಬಂದಿದ್ ಹೇಗೆ? ಅಹಿಂಸಾವಾದಿ, ಸರಳ ಮನುಷ್ಯ, ಗಾಂಧಿವಾದಿ ಎನ್ನುವ ಗುರೂಜಿ ಹೀಗೆ ಮಾಡೋದು ಸರಿನಾ ಅನ್ನೋ ಮಾತು ಕೇಳಿ ಬಂತು. ಕೊನೆಗೆ ಇದಕ್ಕೆ ಸ್ಪಷ್ಟನೆಯೂ ಬಂತು. ಅಂದ್ಹಾಗೆ ಅಮರೇಂದ್ರ ಅನ್ನೋರು ವನ್ಯಪ್ರಾಣಿ ವಿಭಾಗದಿಂದ ಅನುಮತಿ ಪಡೆದು 80 ವರ್ಷ ಹಳೆಯ ಹುಲಿ ಚರ್ಮವನ್ನ ಆಶ್ರಮಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದು ಅನ್ನೋ ಹೇಳಿಕೆ ಬಿಡುಗಡೆ ಮಾಡಲಾಯಿತು. 2022ರಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿದ್ದ ಭಕ್ತರೊಬ್ಬರ ತಲೆ ಮೇಲೆ ವಿನಯ್ ಗುರೂಜಿ ಕಾಲಿಟ್ಟ ವಿಡಿಯೋ ವೈರಲ್ ಆಗಿತ್ತು. ಇದನ್ನಿಟ್ಟುಕೊಂಡು ಟ್ರೋಲ್ ಮಾಡಲಾಯಿತು. ಕೆಲವರಂತೂ ವಿನಯ್ ಗುರೂಜಿ ಮದ್ಯದ ಅಮಲಿನಲ್ಲಿದ್ದಾರೆ, ಗಾಂಜಾ ಸಿಗರೆಟ್ ಸೇತಾರೆ ಅಂತೆಲ್ಲ ಟೀಕಿಸಿದ್ರು. ಅಂಥವರ ವಿರುದ್ಧ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿದ್ರು ವಿನಯ್ ಗುರೂಜಿ. ಈಗ 2022ರಲ್ಲಿ ಚಂದ್ರಶೇಖರ್ ಅನುಮಾನಾಸ್ಪದ ಸಾವಿನ ಬೆನ್ನಲ್ಲೇ ವಿನಯ್ ಗುರೂಜಿ ಹಂಗಂತೆ ಹಿಂಗಂತೆ ಅನ್ನೋ ಮಾತು ಕೇಳಿ ಬರ್ತಿದೆ. ಅದರಲ್ಲೂ ಪ್ರಮುಖವಾಗಿ ವಿನಯ್ ಗುರೂಜಿಯ ಸ್ನೇಹಿತ ವಿನೋದ್ ಶೆಟ್ಟಿ ಎಂಬುವವರು ಗಂಭೀರ ಆರೋಪವನ್ನೇ ಮಾಡಿದ್ದಾರೆ. ವಿನಯ್ ಗುರೂಜಿ ಸಲಿಂಗಕಾಮಿ ಎಂದಿದ್ದಾರೆ. 6-7 ವರ್ಷದ ಹಿಂದೆ ವಿನೋದ್ನನ್ನ ಆಶ್ರಮದಲ್ಲಿ ಉಳಿಸಿಕೊಂಡ ವಿನಯ್ ಗುರೂಜಿ ಲೈಂಗಿಕ ದೌರ್ಜನ್ಯ ಎಸಗಿದ್ರು ಅಂತ ವಿನೋದ್ ಆರೋಪಿಸಿದ್ದಾರೆ. ಅಂದ್ಹಾಗೆ 2018-19ರಲ್ಲೂ ಇಂಥದ್ದೇ ಆರೋಪವೊಂದು ಕೇಳಿ ಬಂದಿತ್ತು. 2016ರಲ್ಲಿ ವಿನಯ್ ಗುರೂಜಿ ತನ್ನ ಮೇಲೆ ಅತ್ಯಾಚಾರ ಎಸಗಿದ್ದಾರೆ ಅಂತ ಶೃಂಗೇರಿ ಮೂಲದ ಮಹಿಳೆಯೊಬ್ಬರು ಆರೋಪ ಮಾಡಿದ್ರು. ಇದಕ್ಕೆ ಸಂಬಂಧಿಸಿದಂತೆ ಮಹಿಳೆ ನೀಡಿದ್ದಾಳೆ ಎನ್ನಲಾದ ದೂರಿನ ಪ್ರತಿ ಮತ್ತು ಆಡಿಯೋ ವೈರಲ್ ಆಗಿತ್ತು. ಬಳಿಕ ಉಲ್ಟಾ ಹೊಡೆದ ಮಹಿಳೆ ನನ್ನ ಹೆಸರಿನಲ್ಲಿ ಸಹಿ ಇಲ್ಲದ ಸುಳ್ಳು ದೂರಿನ ಪ್ರತಿ ಮತ್ತು ನಕಲು ಆಡಿಯೋವನ್ನ ಕೆಲ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡ್ತಿದ್ದಾರೆ ಅಂತ ಹೇಳಿದ್ಲು. ಸೊ ಫ್ರೆಂಡ್ಸ್, ಇದಿಷ್ಟು ವಿನಯ್ ಗುರೂಜಿಯ ಹಿನ್ನೆಲೆ ಏನು, ಇವರು ಅವಧೂತ ಆಗಿದ್ದು ಹೇಗೆ, ರಾಜಕಾರಣಿಗಳು ಇವರತ್ರ ಓಡೋಡಿ ಬರೋದ್ಯಾಕೆ, ಇವರ ಮೇಲಿರೋ ಆರೋಪ ಮತ್ತು ವಿವಾದಗಳೇನು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇಂಥ ವಿನಯ್ ಗುರೂಜಿ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.